ಈ ನಮ್ಮನ್ ಚಿನ್ನು ಗುರು ಇಷ್ಟು ಸುಸ್ತು ಅವ್ನಮ್ಮ ನನ್ನ ಲೈಫಲ್ಲೇ ಯಾವತ್ತೂ ಆಗಿಲ್ಲ. ನಾನು ಕೊಡ್ತೀರಾ? ಹೆಲ್ಮೆಟ್ ಇಲ್ವಾ? ಹೆಲ್ಮೆಟ್ ಅಲ್ಲಿ ಹಾಕಲ್ವಾ? ತಂದೆ ಕರೆಕ್ಟಾಗಿ ಓಡಿಸ್ತಿರ್ತಾನೆ ಅಕ್ಕ. ಸ್ಪೀಡೋಮೀಟರ್ ಇಲ್ಲ. ಅವನ ಅಕ್ಕನ ಪಾದಯಾತ್ರೆ ಮಾಡಂಗ್ ಆಗ್ಬಿಟ್ಟಿದೆ. ಅವನಮ್ಮನ ಹುಚ್ಚ ಹೋಯ್ತಾ ಇದ್ದ ನೋಡಿ. ಮತ್ತೆ ನಾನು ಏನ್ ಮಾಡ್ಲಿ? ಬಾಯಿ ತೆಗ್ದ್ರೆ ಅವನಮ್ಮನ್ ಬರೀ ಕೆಟ್ಟ ಮಾತೆ ಮಾತಾಡೋದು. ದುಡ್ಗೋಸ್ಕರ ಅವನಮ್ಮನ್ ಓಡ್ತೀನಿ. ಯಾವ ತರ ಓಡ್ತೀನಿ ಅಂದ್ರೆ ಅವನಮ್ಮನ್ ಸತ್ತೋಗ್ಬಿಡ್ಬೇಕು. ಅವನಮ್ಮನ್ ನಾನೇ ಆ ತರ ಓಡ್ಬಿಡ್ತೀನಿ. ನನ್ನ ಇಡೀ ಜೀವನದಲ್ಲೇ ದೋಷ ಇದೆ. ನಾವ್ ಅಪ್ಪನ್ ಲವ್ ಮ್ಯಾರೇಜು, ನಮ್ ತಾತನ್ ಲವ್ ಮ್ಯಾರೇಜು, ನಮ್ ಮುತ್ತಾತಂದು ಲವ್ ಮ್ಯಾರೇಜು. ನನ್ ನೋಡಿ ನೋ ಮ್ಯಾರೇಜ್. ನನ್ಗೇನ್ ಮಾನ ಮರ್ಯಾದೆನೇ ಇಲ್ವಾ? ಅಥವಾ ನನ್ ಗಂಡ್ಸೆ ಅಲ್ವಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ಅಪ್ಲೋಡ್ ಮಾಡ್ತಿರೋಂತ ಪ್ರತಿಯೊಂದು ವಿಡಿಯೋದಲ್ಲೂ ನಕ್ಕನ್ಲೆ ಜೊತೆ ಪಾರ್ಟ್ 2 ಯಾವಾಗ ಅಂತ ಕೇಳ್ತಾ ಇದ್ರಿ. ನನ್ಗೆ ಗೊತ್ತು ಮಾಡೋವರೆಗೂ ನೀವಂತೂ ಬಿಡಲ್ಲ ಅಂತ ಹೇಳಿ. ಸೊ ಇವತ್ತು ಮತ್ತೆ ನಕ್ಕನ್ಲೆನ ಕರ್ಸಿದೀನಿ. ಮಾರ್ಕೆಟ್ ಅಲ್ಲಿ ಅಣ್ಣ ಬಂದವನೇ ಯಾವನು ಮರ್ಯಾದಿನೇ ಕೊಡ್ತಾ ಇಲ್ವಲ್ಲೋ. ಕೊಡೋ ಒಂದ್ ಸೌಂಡು ಅಷ್ಟೇ ತಾನೇ ಅಣ್ಣ. ನೋಡಿ ಅಣ್ಣ, ನೋಡಿ ಅಣ್ಣ, ನೋಡಿ ಅಣ್ಣ. ಅಣ್ಣ ಬಂದ್ರು ಒಂದ್ ಸಾರಿ, ಅಣ್ಣ ಬಂದ್ರು 2 ಸಾರಿ, ಅಣ್ಣ ಬಂದ್ರು 3 ಸಾರಿ. ನಕ್ಲೆ ಅಯ್ಯೋ ಡ್ಯಾಮ್ ಗುಡ್. ಹೌ ವಾಸ್ ದ ರೆಸ್ಪಾನ್ಸ್? ನೈಸ್ ಬ್ರೋ. 3000 ಕಮೆಂಟ್ಸ್. OMG ಮೂಮೆಂಟ್ ಫಾರ್ ಅಸ್ ಬ್ರೋ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಏನದು? ಈ ಸರಿ ಬೀಪ್ ನ ಸ್ವಲ್ಪ ಕಮ್ಮಿ ಯೂಸ್ ಮಾಡೋಣ. ಓಕೆ ಲೆಟ್ಸ್ ಗೋ. Meanwhile, ಬೋಳಿ ಮಕ್ಕಳು ಇಲ್ಲೇ ತಿಂದಿ ಇಲ್ಲೇ ಕಕ್ಕಸ್ ಮಾಡಿ ಬೀಪ್ ಆಗ್ತದೆ ಮತ್ತೆ. ನಾನು ಏನ್ ಮಾಡ್ಲಿ? ಬಾಯಿ ತೆಗ್ದ್ರೆ ಅವನಮ್ಮನ್ ಬರೀ ಕೆಟ್ಟ ಮಾತೆ ಮಾತಾಡೋದು. ಇವತ್ತು ಐ ಹ್ಯಾವ್ ಡಿಸೈನ್ಡ್ ಎ ಟಾಸ್ಕ್ ಫಾರ್ ಯು. ಜೊತೆಗೆ ನಾನು ಕೂಡ ನಿಮ್ ಜೊತೆ ಟಾಸ್ಕ್ ಮಾಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಪಾಪ ನೀವು ಒಬ್ಬರಿಗೆ ಕಷ್ಟ ಕೊಡೋದು ನನಗೂ ಇಷ್ಟ ಇಲ್ಲ. ಬಟ್ ಪ್ರೈಸ್ ಮನಿ ವಿಲ್ ಬಿ ಓನ್ಲಿ ಯೋರ್ಸ್. ಓಕೆ. ಇಫ್ ಯು ವಿನ್, ನಾನ್ ಗೆದ್ದೆ ಅಂದ್ರೆ ನೀವು ನನಗೆ ಕೊಡಿಸ್ಬೇಕು. I'm always happy for money. ಗೊತ್ತಿಲ್ಲ ಚೂಲು ಬರ್ತಾ ಇದೆ. Money is everything bro. Money. ಸೊ ಟಾಸ್ಕ್ ಇಸ್ ವೆರಿ ಸಿಂಪಲ್. ನಾವ್ ಇವಾಗ ನಕ್ಕನ್ಲೆ ಅವರ ಮನೆ ಹತ್ರ ಇದ್ದೀವಿ, ಮಹಾಲಕ್ಷ್ಮಿ ಲೇಔಟ್. ಇಲ್ಲಿಂದ ಜಯನಗರ್ 4th ಬ್ಲಾಕ್ ಗೆ ಯಾರು ಫಸ್ಟ್ ಹೋಗ್ತಾರೆ they'll be the winner. Simple bro. Okay. ಸೊ ಇಲ್ಲಿ ಟ್ವಿಸ್ಟ್ ಟು ಟರ್ನ್ಸ್. How much? ಪೈಸಾ. ಸಿಂಪಲ್ ರೂಲ್ಸ್. ಇಲ್ಲಿಂದ ಹಿಚಾಕಿಂಗ್ ಮಾಡ್ಕೊಂಡು ಹೋಗೋದು. ಹಿಚಾಕಿಂಗ್ ಇಸ್ ಲೈಕ್ ಲಿಫ್ಟ್ ಕೇಳ್ಕೊಂಡು ಓಡ್ಕೊಂಡು ನಡ್ಕೊಂಡು. ಕ್ಯಾಚ್ ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಹೋಗೋವರೆಗೂ ನೀವು ₹1 ಸ್ಪೆಂಡ್ ಮಾಡಬಾರ್ದು. ₹1 ಸ್ಪೆಂಡ್ ಮಾಡಂಗಿಲ್ಲ. ನೀರ್ ಕುಡಿಬೇಕಂದ್ರೆ ಯು ಕ್ಯಾನ್ ಬಾರೋ, ಯು ಕ್ಯಾನ್ ಬೆಗ್, ಯು ಕ್ಯಾನ್ ರಿಕ್ವೆಸ್ಟ್, ಏನಾದ್ರು ಮಾಡ್ಬೋದು. ಸೆಕೆಂಡ್ ರೂಲ್ ಬಂದ್ಬಿಟ್ಟು ಲಿಫ್ಟ್ ನ ಬರೀ ಹೆಣ್ಣು ಮಕ್ಳ ಹತ್ರನೇ ತಗೋಬೇಕು ಬ್ರೋ. ಅವರೇ ಕೊಡಲ್ಲ ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಥರ್ಡ್ ಬಂದ್ಬಿಟ್ಟು ಯಾರು ಫಸ್ಟ್ ಕೂಲ್ ಜಾಯಿಂಟ್ ಹತ್ರ ಹೋಗಿ ಫೋಟೋ ತೆಗೆದು ಕಾಲ್ ಅಥವಾ ಮೆಸೇಜ್ ಮಾಡ್ತಾರ they'll be the winner. ನೀವು ಇಷ್ಟು ಟಾಸ್ಕ್ ನ ಯಾರು ಮುಂಚೆ ಕಂಪ್ಲೀಟ್ ಮಾಡ್ತಾರೋ ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು. ಶೂ, ಕ್ಲೋತ್ಸ್, ಎನಿಥಿಂಗ್ ಐ ವಿಲ್ ಬೈ. ಸ್ಟಾರ್ಟ್ಸ್ ನೌ. Let's go. Guys, ನಿನ್ನ ಹತ್ರ ಆಶೀರ್ವಾದ ತಗೊಂತಾ ಇದೀನಿ. ಈ ನಮ್ಮನ್ ಚಿನ್ನು ನನ್ ಜೊತೆ ಬನ್ನಿ, ಸಪೋರ್ಟ್ ಮಾಡಿ. ನಮ್ಮನ್ ಬೋಳಿ ಮಕ್ಕಳು ಬ್ರೋ. ಬೀಪ್ ಆಗ್ತದೆ ಮತ್ತೆ. ನಾನು ಏನ್ ಮಾಡ್ಲಿ? ಬಾಯಿ ತೆಗ್ದ್ರೆ ಅವನಮ್ಮನ್ ಬರೀ ಕೆಟ್ಟ ಮಾತೆ ಮಾತಾಡೋದು. ಗೈಸ್ ಇಬ್ರು ಜೊತೆಗೆ ಸ್ಟಾರ್ಟ್ ಮಾಡಿದೀವಿ. ನಕ್ಕನ ಮೇರಿ ಅಂಕಲ್, ₹2 ಕಾಫಿ ಅಂಕಲ್. ಹೋಲಿ ಮುಂಡೆ ಈ ಅಪ್ಪನ ಜೊತೆ ನಂಗೆ ಲಿಫ್ಟ್ ಸಿಗಲ್ಲ. ಸ್ಟಾರ್ಟ್ ರನ್ನಿಂಗ್. ನಕ್ಕನ್ ಲೇನೆ ಗೆಲ್ಬೇಕು. ಸೊ ಗೈಸ್, ನಕ್ಕನ್ ಆ ಮನುಷ್ಯ ಮುಂದೆನೆ ಓಡೋಗ್ಬಿಟ್ಟ. ಅಯ್ಯೋ, ಯಾರು ಇವರೆಲ್ಲ? ಏನೆಲ್ಲ ನನ್ ಕಡೆನೆ ಓಡ್ ಬರ್ತಾವ್ರೆ. ಎಲ್ಲ ಮುಂದೆ ಓಡೋಗ್ಬಿಟ್ರು. ಮಿಕಾ ನಾನಲ್ವಾ? ಇಬ್ರಿಗೂ ಒಂದೇ ಹುಡುಗಿ ಡ್ರಾಪ್ ಕೊಟ್ರೆ ಹೆಂಗಿರುತ್ತೆ? ಏನಿದು ಒಂದೇ ಒಂದು ಹೆಣ್ಮಗು ಬರೋದು ಬೇಡವಾ? ಎಲ್ಲಿರುವೆ ಮನವ ಕಾಡುವುದು ಪಸಿಯೇ. ಓಡ್ದವ್ರೆ. ನಾನಂತೂ ಒಂಚೂರು ಟೈಮ್ ವೇಸ್ಟ್ ಮಾಡಲ್ಲ. ನನಗ್ ದುಡ್ಡು ಬೇಕು. ನನಗೇನ್ ಬೇಕು? ನಕ್ಕ ನನಗ್ ಬರೀ ದುಡ್ಡು ಬೇಕು. ಪೈಸಾ. ದುಡ್ಗೋಸ್ಕರ ಅವನಮ್ಮನ್ ಓಡ್ತೀನಿ. ಯಾವ ತರ ಓಡ್ತೀನಿ ಅಂದ್ರೆ ಅವನಮ್ಮನ್ ಸತ್ತೋಗ್ಬಿಡ್ಬೇಕು. ಅವನಮ್ಮನ್ ನಾನೇ ಆ ತರ ಓಡ್ಬಿಡ್ತೀನಿ. ಏನ್ ಗುರು, ಒಬ್ರು ಕೂಡ ಗಾಡಿ ಓಡಿಸ್ತಾರ ಕಾಣಿಸ್ತಾನೆ ಇಲ್ಲ ಕಣ್ಣಿಗೆ. ಇಲ್ಲಿ ಯಾವ್ದೋ ಆಂಟಿ ಬರ್ತಾವ್ರೆ, ಆದ್ರೆ ಆಂಟಿಯಿಂದ ಪ್ಯಾಸೆಂಜರ್ ಅವ್ರೆ. ನಸೀಬ್ ಚೆನ್ನಾಗಿಲ್ಲ. ನೀವು ತುಂಬಾ ಪಾಪ ಮಾಡಿರ್ಬೇಕು. ಗುರು, ಹುಡುಗಿರೇ ಇಲ್ವಾ ಗುರು? ಅಥವಾ ನನಗ್ ಸಿಗ್ತಾ ಇಲ್ವಾ ಹುಡುಗಿರು? ವಿನಯ್ಗಂತೂ ಸಿಕ್ಬಾರ್ದು ಗುರು. ಅವ್ನ ಅಕ್ಕನ್ ಭಯ ಆಗ್ತಾ ಇದೆ. ಎಲ್ ಕೂತ್ಕೊಂಡ್ ಜುರ್ರ್ ಅಂತ ಹೋಗ್ಬಿಡ್ತಾನ ಆಂಟಿ ಹತ್ರ. ಆಯ್, ಒಂದ್ ಹೆಲ್ಪ್ ಮಾಡ್ತೀರಾ? ನಾನು ಒಂಚೂರು ಅಲ್ಲಿವರೆಗೂ ಲಿಫ್ಟ್ ಕೊಡ್ತೀರಾ? ಆಮೇಲೆ ಬಂದು ನಿಮ್ ಫ್ರೆಂಡ್ ನ ಕರ್ಕೊಂಡು ಹೋಗಿ. ಕೊಡ್ತೀರಾ? ಹೆಲ್ಮೆಟ್ ಇಲ್ವಾ? ಹೆಲ್ಮೆಟ್ ಅಲ್ಲಿ ಹಾಕಲ್ವಾ? ತಂದೆ ಯಾಕೆ ಸಿಸ್ಟರ್? ಪೊಲೀಸರು ಹಿಡಿದ್ರೆ ಏನ್ ಮಾಡ್ತೀರಾ? ನೋಡೋಣ. ಫಸ್ಟ್ ಲಿಫ್ಟ್ ಸಿಕ್ಕಿದೆ. ನಿಮ್ಮ ಹೆಸರೇನು? congratulations. ಜಾನು ಕರೆಕ್ಟಾಗಿ ಓಡಿಸ್ತಿರ್ತಾನೆ ಅಕ್ಕ. ಸ್ಪೀಡೋಮೀಟರ್ ಇಲ್ಲ. ಒಂದು ಸರಿ ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ ನಾನು, ನಂಗೆ ಭಯ ಆಗ್ತದೆ.
ಎಲ್ಲಿವರೆಗೂ ಬಿಡ್ತೀರಾ ಇವಾಗ? ಅಲ್ಲಿವರೆಗೂ ಬೇಡ ಬಿಡಿ, ಅಲ್ಲಿವರೆಗೂ ಬಿಡಿ. ಪಾಪ ನೀವು ಹೆಲ್ಮೆಟ್ ಬೇರೆ ಹಾಕಿಲ್ಲ. ಸಾಕು. ಥ್ಯಾಂಕ್ ಯು ಸೊ ಮಚ್. ಬೈ ಬೈ ಬೈ. ಯಾವ್ದು ಆಂಟಿನೂ ಸಿಕ್ಕಿಲ್ಲ, ಯಾವ ಅಕ್ಕನೂ ಸಿಕ್ಕಿಲ್ಲ, ಯಾವ ತಂಗಿನೂ ಸಿಕ್ಕಿಲ್ಲ. ನನ್ನ ಜೀವನದಲ್ಲಿ ಹುಡುಗಿನೇ ಇಲ್ಲ ಗುರು. ಡ್ರಾಪ್ ಕೊಡಿ ಯಾರಾದ್ರೂ. ನಾವ್ ನೋಡ್ತಾ ಇರ್ತಾರ, ಹೋಗ್ಬಿಟ್ರು. ಆಗಲ್ಲ ಗುರು, ಹೆಣ್ಮಕ್ಳು ಕೊಡಲ್ಲ, ಗೊತ್ತಾಗೋಯ್ತು. ಹುಡುಗಿ ಬಿಟ್ಟೋಗಿ 1 ವರ್ಷ ಆಯ್ತು ಇವತ್ತಿಗೆ. ಕಂಗ್ರಾಚುಲೇಷನ್ ಬ್ರದರ್. ಅದಕ್ಕೆ ಭಗವಂತ ಟಾಸ್ಕ್ ಕೊಟ್ಬಿಟ್ಟಿದ್ದಾನೆ, ನಕ್ಕನ್ ಓಡು ಗುರು ಓಡು ಗುರು ಓಡು ಗುರು ಅಂತ. ನೀನು ಎಲ್ಲಿ ಗುರು? ಒನ್ ಜಾಯಿಂಟ್ ಕನ್ನಡ. ರಿಜೆಕ್ಷನ್. ಎಕ್ಸ್ಕ್ಯೂಸ್ ಮಿ, ಲಿಫ್ಟ್. ಏನ್ ಗುರು ಈ ಮಟ್ಟ ಆಟಿಟ್ಯೂಡು? ಅಯ್ಯೋ ಏನ್ ಜನಗಳೇನೋ. ನನ್ನ ನಸೀಬ್ ಹೆಂಗಿದೆ ಅಂದ್ರೆ, ನಾನ್ ಹೋಗೋ ಕಡೆ ಒಬ್ರು ಹೆಣ್ಮಕ್ಳು ಬರ್ತಲ್ಲ, ಆಪೋಸಿಟ್ ಕಡೆ ಫುಲ್ಲು. ನನ್ ಚಿಕ್ಕ ವಯಸ್ಸಿಂದಾನೆ ಹಿಂಗೆ ಮೋಸ ಆಗಿರೋದು. ನಾನ್ ಓದೋ ಕ್ಲಾಸಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ತಾರಿಲ್ಲ, ನನ್ನ ಪಕ್ಕದ ಕ್ಲಾಸು ಸೀನಿಯರ್ ಜೂನಿಯರ್ ಎಲ್ಲರೂ ಚೆನ್ನಾಗಿರೋರು. ಅಯ್ಯೋ ದುರ್ವಿಧಿಯೇ. ನೀವು ಕಬ್ಜಾ ತರ ಪಾದಯಾತ್ರೆನ ದೇವರಾಣೆ ಇಲ್ಲ ಅವರು. ಲಿಫ್ಟ್ ಅಂತಾರೆ ನಿಲ್ಲಿಸ್ತಾ, ನೀವು ಹೆಣ್ಮಕ್ಳ ಹತ್ರ ಬೇಕು ಅಂತ ಇದ್ದೀರಾ. ಹೆಣ್ಮಕ್ಳು ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಾರೆ. ಅರೆ ಹೆಣ್ಮಕ್ಳು ಲಿಫ್ಟ್ ಕೊಡಲ್ಲ ಅವರು. ಇಲ್ಲ ಹೆಣ್ಮಕ್ಳ ಹತ್ರ ಮಾತ್ರ ಲಿಫ್ಟ್ ಕೇಳ್ಬೇಕು. ನಾನು ಹೆಣ್ಮಕ್ಳ ಹತ್ರ ಕೇಳ್ಕೊಂಡು ಹೋಗ್ಬೇಕು, ಅದೇ ಚಾಲೆಂಜ್ ಇರೋದು. ನೋಡ್ಗುರು ಗಂಡ್ಮಕ್ಳು ಹೆಂಗೆ. ಹುಡುಗರಿಗಿರಷ್ಟು ನಿಯತ್ತು ಹುಡುಗಿರಿಗೆ 0% ಇಲ್ಲ. ಸೀರಿಯಸ್ ಆಗಿ ಕಾಲ್ ಎಷ್ಟು ಉರಿತಾ ಇದೆ ಅಂದ್ರೆ ಚಪ್ಲಿನೇ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದೀನಿ. ಹಾಗಂತ ಕಾಲೇ ಉರಿಬಾರ್ದಂತ ಅವನ ಅಕ್ಕನ್ ಪಾದಯಾತ್ರೆ ಮಾಡಂಗ್ ಆಗ್ಬಿಟ್ಟಿದೆ. ನೀವು ಕಬ್ಜಾ ತರ ಪಾದಯಾತ್ರೆನ ಒನ್ ಜಾಯಿಂಟ್ ಕನ್ನಡ ಎಲ್ಲಪ್ಪ, ಒನ್ ಜಾಯಿಂಟ್ ಕನ್ನಡ ಎಲ್ಲಿದ್ಯಪ್ಪ? ನನ್ ಕಷ್ಟ ನನಗಾಗಿದೆ. ಎಲ್ರು ನಿಲ್ಸಿ ಪಾಪ ಲಿಫ್ಟ್ ಕೊಡ್ತೀನಿ ಅಂತ ಕೇಳ್ತಾರ, ತಗೊಂಡಂಗಿಲ್ಲ. ಅಕ್ಕ ನನ್ಕಿಂತ ಮುಂದೆ ಹೋಗ್ಬಿಡ್ತಾನ, ಅದೇ ಭಯ. ಎಷ್ಟೋ ಜನ ಗಂಡ್ಮಕ್ಳು ಹೆಣ್ ಸಿಗ್ತಾ ಇಲ್ಲ ಅಂದಾಗ ಇನ್ನ ಹೇಳ್ತಾನೆ ಅನ್ಕೊಂಡೆ. ನಿಜವಾಗ್ಲೂ ಹೆಣ್ಮಕ್ಳು ಜನಸಂಖ್ಯೆ ಕಮ್ಮಿ ಆಗಿರ್ಬೇಕಪ್ಪ. ರೋಡ್ ಮೇಲೆ ಕಾಣಿಸ್ತಾನೆ ಇಲ್ಲ, ಬರೀ ಗಂಡ್ಮಕ್ಳೇ ಇದಾರೆ. ನನ್ ಪರಿಸ್ಥಿತಿನೇ ಹಿಂಗೆ. ನಕ್ಕಂದೇ ಪರಿಸ್ಥಿತಿ ಏನಾಗಿರ್ಬೋದು. ಅವನ ಅಮ್ಮನ್ ಫುಲ್ ಸುಸ್ತಾಗ್ತಾ ಇದೆ. ದೇವ್ರೆ ಯಾವ್ದಾರೋ ಕಳ್ಸಪ್ಪ. ಐ ಆಮ್ ಫೀಲಿಂಗ್ ಸೋ ಮ್ಯಾಡ್. ನನ್ ಯೋಗ್ಯತೆಗೆ ಅವ್ನ ಅಮ್ಮನ್ ಒಬ್ರು ಲಿಫ್ಟ್ ಕೊಟ್ಟಿಲ್ಲ, ಯಾವ ಹುಡುಗಿನೂ ಲಿಫ್ಟ್ ಕೊಟ್ಟಿಲ್ಲ ನನಗೆ. ನನ್ಗೆ ಮಾನ ಮರ್ಯಾದೆನೇ ಇಲ್ವಾ, ಅಥವಾ ನನ್ ಗಂಡ್ಸೆ ಅಲ್ವಾ? ಫುಲ್ ಫಕ್ ಆಗ್ಬಿಟ್ಟಿದೀನಿ ಅನ್ಕೊಳ್ಳಿ. ಈಸಿ ಅನ್ಕೊಂಡ್ ಟಾಸ್ಕ್ ಕೊಟ್ಬಿಟ್ಟೆ. ಮಾಡ್ಬೇಕಾದ್ರೆ ನನ್ಗೆ ಅರ್ಥ ಆಗ್ತದೆ ಪೇನ್ ಏನು ಅಂತ. ಚಾಲೆಂಜ್ ನ ಎಕ್ಸೆಪ್ಟ್ ಮಾಡೋದ್ಕಿಂತ ತಿಕ್ಕಾ ಮುಚ್ಕೊಂಡು ಮನೇಲಿ ಇರ್ತಾ ಇದ್ದೆ. ಇಲ್ಲೊಬ್ರು ಆಂಟಿ ಇದ್ರು. ನೀವಲ್ಲ ಆಂಟಿ, ಅವ್ರು ನಡ್ಕೊಂಡು ಆಲ್ಮೋಸ್ಟ್ ಮಾಗಡಿ ರೋಡು. ಅಯ್ಯೋ ಒಂದು ಆಂಟಿ ಯಾರೋ ಬರ್ತಾರೆ, ಕೇಳೋಣ ದೂರದಲ್ಲಿ. ಅಡ್ಡ ನಿಂತ್ಕೊಂಡ್ಬಿಡ್ತೀನಿ ಇವಾಗ. ಆಂಟಿ ಲಿಫ್ಟು. ಆಂಟಿ ಒಂಚೂರು ಲಿಫ್ಟ್ ಕೊಡಿ ಆಂಟಿ. ಆಂಟಿ ಬೈಕೊಂಡು ಹೋಗ್ತಾರೆ. ಆಂಟಿ ಒಂಚೂರು ಲಿಫ್ಟ್ ಕೊಡ್ತೀರಾ? ಹೋಗ್ಬಿಟ್ರ ಆಂಟಿ. ನನ್ಗೆ ಗೊತ್ತಿರಂಗೆ ನಕ್ಕಂದೆ ಆಲ್ರೆಡಿ ನನ್ಕಿಂತ ಮುಂದೆ ಇದಾರೆ ಸಿಕ್ಕಾಪಟ್ಟೆ. ನಾನಂತೂ ಲುಲ್ಲು ಮಾಲ್ ಹತ್ರ ಬಂದ್ಬಿಟ್ಟಿದೀನಿ ನಡ್ಕೊಂಡು. 6 ಕಿಲೋಮೀಟರ್ ನಡ್ಕೊಂಡ್ ಬಂದ್ಬಿಟ್ಟಿದೀನಿ. ರೋಡಲ್ಲಿ ಹೋಗೋರೆಲ್ಲ ನಮ್ಮನ್ನ ನನ್ನೇ ನೋಡ್ತಾ ಇದಾರೆ, ನಕ್ಕನ್ ಮೆಂಟ್ಲಾಗ್ಬಿಟ್ಟಿದಾನೆ ಅಂತ. ಜನ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ನಾನ್ ಎಂತ ದೊಡ್ಡ ಬೋಳಿ ಮಗ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೂ ಹೆಲ್ಮೆಟ್ ಹಾಕೊಂಡಿದೀನಿ. ನನ್ ಮಗನೋ ನೀನು. ನಮ್ಮನ್ ಯಾಕೋ ನನಗೆ ದೇವ್ರು ನಿನ್ ಜೀವನದಲ್ಲಿ ಹುಡುಗಿನೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದಾನ ಅನ್ಸುತ್ತೆ. ಓಡ್ಬೋದಾಗಿತ್ತು, ಓಡೋಣ ಅಂದ್ರೆ ತೂಸಿಲ್ಲ, ಬಿಸಿಲು ಜಾಸ್ತಿ, ಯಾರು ಡ್ರಾಪ್ ಮಾಡೋರಿಲ್ಲ, ಏನು ಇಲ್ಲ. ಅದಕ್ಕೆ ನಿಮ್ಗೋಸ್ಕರ ಎಲ್ಲ ಒಂದ್ ಹಾಡು. ದೇವ್ರೇ ಇವಳು ಚಂದಿರನ ಕೊನೆ ಮಗಳಲ್ಲ, ಅಲ್ವೇ ಅಲ್ಲ ಗುರು. ಯಾರೋ ಬರ್ತಾರೆ ಲಿಫ್ಟ್. ಮ್ಯಾಮ್ ಲಿಫ್ಟ್. ಒಬ್ಬ ನಿಲ್ಸಿದ್ರು. ಮ್ಯಾಮ್ ಇಫ್ ಯು ಡೋಂಟ್ ಮೈಂಡ್ ಒಂದು ಸ್ವಲ್ಪವರೆಗೂ ಡ್ರಾಪ್ ಕೊಡೋಕ್ಕಾಗುತ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಎಲ್ಲಿವರೆಗೂ ಹೋಗ್ತಿದ್ದೀರಾ? ಓಕೆ, ನೀವು ಎಲ್ಲಿವರೆಗೂ ಹೋಗ್ತೀರಾ ಅಲ್ಲಿವರೆಗೂ ಬಿಡಿ ಮ್ಯಾಮ್. ಅಲ್ಲಿ ಮುಂದೆ ರೈಟ್ ಹೋಗ್ತೀರಾ ಮ್ಯಾಮ್? ನೀವು ಅಲ್ಲಿ ಬಿಟ್ಬಿಡಿ ಮ್ಯಾಮ್. ನಾನು ಹಿಡ್ಕೊತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ನಿಮ್ಮ ಹೆಸರು? ದೀಪ್ತಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ದೀಪ್ತಿ ಅನ್ನೋರು ಪಾಪ ಇಲ್ಲಿವರೆಗೂ ಲಿಫ್ಟ್ ಕೊಟ್ಟರು. ಫ್ಯಾಮಿಲಿ ಪರ್ಸನ್ಸ್ ಯಾರಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಹೆಣ್ಮಕ್ಳಿಗೆ ಗಾಡಿ ಓಡಿಸೋದಕ್ಕೆ ಸ್ವತಂತ್ರ ಕೊಡಿ, ಗಾಡಿ ಓಡಿಸೋದನ್ನ ಹೇಳ್ಕೊಡಿ. ನಮ್ಗಳಿಗೆ ಹೆಲ್ಪ್ ಆಗುತ್ತೆ ಈ ಥರ ಬಂದಾಗ. ಜೋಕ್ಸ್ ಅಪಾರ್ಟ್, ಬಟ್ ಸೀರಿಯಸ್ ಆಗಿ ಹೆಣ್ಮಕ್ಳು ಎಲ್ಲದನ್ನು ಕಲ್ತಿರ್ಬೇಕು. ಗಾಡಿ ಓಡಿಸೋದು, ಕಾರ್ ಓಡಿಸೋದು ಎಲ್ಲದೂ ಗೊತ್ತಿರ್ಬೇಕು ಅವ್ರಿಗೆ. ಅವನಮ್ಮನ್ ಕಿರ್ಚಿ ಅವನಮ್ಮನ್ ನಾನೇ ಸುಸ್ತಾಗ್ಬಿಟ್ಟಿದ್ದೀನಿ. ಗುರು ಇಷ್ಟು ಸುಸ್ತು ಅವನಮ್ಮ ನನ್ನ ಲೈಫಲ್ಲೇ ಯಾವತ್ತೂ ಆಗಿಲ್ಲ ನಾನು. ಹಾಯ್, ಆರಾಮ? ಹೆಲೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇಲ್ಲೋಡಿರಿ ರೊಕ್ಕದ ಇಲ್ಲದಿಲ್ಲ, ಕಾಣಿಸ್ಕೊಡೋದು ಬೇಡ, ಹೋಗ್ಬಿಡೋಣ ಅಷ್ಟು ಓಡೋಣ ಇಲ್ಲಿಂದ. ಸುಭಾಷ್ ನಾನು ಹಿಂದಾನೆ ಇದ್ದಾರೆ.
ಇಷ್ಟೊಂದು ಜನ ಸಿಗ್ನಲ್ ಅಲ್ಲಿ ಇದಾರೆ, ಒಬ್ರಾದ್ರೂ ಹುಡುಗಿ ಬೇಡವಾ? 3 ಸಿಗ್ನಲ್ ವೆಯ್ಟ್ ಮಾಡಿದ್ದೀನಿ, ಒಬ್ರು ಸಿಕ್ಕಿಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಯು ಜಸ್ಟ್ ಡ್ರಾಪ್ ಮೀ ಟಿಲ್ ಜಯನಗರ್ 4th ಬ್ಲಾಕ್? ಅಶೋಕ್. ಓಕೆ, ಥ್ಯಾಂಕ್ ಯು. ನಾನಂತೂ ₹1 ನೀರು ಖರ್ಚು ಮಾಡಂಗಿಲ್ಲ, ಅದಕ್ಕೆ ನೀರು ಕುಡಿತಾ ಇದ್ದೀನಿ. ಓ ಫಕ್, ಸೊ ಲೆಟ್ಸ್ ಗೋ. ಕಾವೇರಿ ನೀರು ಕುಡಿದ್ರೆ ಎನರ್ಜಿ ಇಲ್ಲ ಅಂದೇನು ಎನರ್ಜಿ ಬಂದ್ಬಿಡುತ್ತೆ. ಕಾವೇರಿ ನೀರು ಅಷ್ಟು ಸ್ಟ್ರಾಂಗ್. ಬೋಳಿ ಮಕ್ಳು ಇದಾರಲ್ಲ ನಕ್ಕನ್ ನಾರ್ತ್ ಇಂಡಿಯನ್ಸು, ಬೋಳಿ ಮಕ್ಳು ಇಲ್ಲೇ ತಿಂದಿ ಇಲ್ಲೇ ಕಕ್ಕಸ್ ಮಾಡಿ ಅವನಮ್ಮನ್ ಇಲ್ಲೇ ಮಕ್ಳು ಮಾಡ್ಕೊಂಡೇನೋ ಅವನಮ್ಮನ್ ಕನ್ನಡ ಮಾತಾಡಲ್ಲ ಬೋಳಿ ಮಕ್ಳು. ಅದ್ ಬೇರೆ ಅವನಮ್ಮನ್ ಇಂಥ ಬೋಳಿ ಮಕ್ಳಿಗೆ ನಾವು ಕಾವೇರಿ ನೀರು ಬೇರೆ ಕೊಡ್ತೀವಿ. ಅವನಮ್ಮನ್ ಇಂಥವ್ರಿಗೆಲ್ಲ ನಮ್ಮನ್ ಟಾಯ್ಲೆಟ್ ನೀರು ಕುಡ್ಸ್ಬೇಕು ಅವನಮ್ಮ. ವಿನಯ್ ಬ್ರೋ ನನ್ಗೆ ಹೇಳ್ತಾರೆ, ಬ್ರೋ ಬೀಪ್ ಮಾಡ್ಬೇಕು, ಏನೋ ಕೆಟ್ಟ ಮಾತು ಮಾತಾಡಿ ಅಂತ. ನಾನು ಏನ್ ಮಾಡ್ಲಿ, ಬಾಯಿ ತೆಗ್ದ್ರೆ ಅವ್ನ ನಮ್ಮನ್ ಬರೀ ಕೆಟ್ಟ ಮಾತೆ ಮಾತಾಡೋದು. ಸುಮ್ಮನೆ ಬೆಸ್ಟ್ 9 ಕಿಲೋಮೀಟರ್ ನಡ್ಕೊಂಡು ಹೋಗೋದೆ, ನಡ್ಕೊಂಡು ಹೋಗ್ಬಿಡೋಣ. ಹೋಗಪ್ಪ, ನಡ್ ಸಾಕಾಗೋಯ್ತು. ಮೇಡಮ್ ಲಿಫ್ಟು ಹ್ಞೂ ಅಂದ್ಬಿಟ್ಟು ಹೋದ್ರು. ಎಲ್ರಿಗೂ ಜಾತಕದಲ್ಲಿ ದೋಷ ಇರುತ್ತೋ ಏನೋ ಗೊತ್ತಿಲ್ಲ, ನನ್ನ ಇಡೀ ಜೀವನದಲ್ಲೇ ದೋಷ ಇದೆ. ನಮ್ಮ ಅಪ್ಪನ ಲವ್ ಮ್ಯಾರೇಜು, ನಮ್ಮ ತಾತನ ಲವ್ ಮ್ಯಾರೇಜು, ನಮ್ಮ ಮುತ್ತಾತಂದು ಲವ್ ಮ್ಯಾರೇಜು, ನನ್ ನೋಡಿ ನೋ ಮ್ಯಾರೇಜು. ನಾನು ವಿದ್ಯೆಗೂ ನಾನು ಬುದ್ಧಿಗೂ ನಾನು ರೂಪಕ್ಕೂ ಹೆಣ್ಣು ರೆಡಿ ಮಾಡಕ್ ಆಗದೆ ಬ್ರಹ್ಮ ವಿಲಿ 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 ಒದ್ದಾಡ್ತಾ ಇರ್ಬೇಕು. ಗುರು ನಾನೇನಿಲ್ಲ ಅಂದ್ರೇನು ಒಂದು 10 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡ್ ಬಂದಿದ್ದೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಒಬ್ರು ಹುಡುಗಿ ಆಗ್ಲಿ ಒಬ್ರು ಆಂಟಿ ಆಗ್ಲಿ ಯಾರು ನನಗೆ ಲಿಫ್ಟ್ ಕೊಟ್ಟಿಲ್ಲ. ನಾನು ಒಂಚೂರು ರೆಸ್ಟ್ ಮಾಡಿಲ್ಲ ಗುರು. ಸಿಕ್ತೀನಿ ನಾನು ಹಂಗೆ ಅವ್ನ ಅಮ್ಮನ್ ಸುಸ್ತಾಗ್ತಾ ಇದ್ದೀನಿ ಇವಾಗ. ಆಂಟಿ ಆಂಟಿ ಆಂಟಿ, ಇವಾಗ ಒಂದು ಚೆನ್ನಾಗಿರೋ ಹುಡುಗಿ ಗಾಡಿನಲ್ಲಿ ಬಂದು ಆಮೇಲೆ ಹೇ ನೀವು ವಿನಯ್ ಬನ್ನಿ, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತೆ, ಲಿಫ್ಟ್ ಕೊಡಲ್ವಾ ಅಂತ ಕೊಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಓವರ್ ಆಯ್ತಲ್ಲ, ತುಂಬಾ ಜಾಸ್ತಿ ಆಯ್ತು ಲೈಫಲ್ಲಿ. ಇವತ್ತು ಒಂದರ್ಥ ಆಯ್ತು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಹತ್ರ ಲಿಫ್ಟ್ ತಗೋಣ ಅಂತ ಪ್ಲಾನು, ಐಡಿಯಾ, ಕಾನ್ಸೆಪ್ಟು, ಟಾಸ್ಕು, ಚಾಲೆಂಜು ದೇವರಾಣೆ ಮಾಡಲ್ಲ ಗುರು. ಹುಡುಗಿ ಡ್ರಾಪ್ ಮಾಡ್ತಾಳೋ ಇಲ್ವೋ ಅದು ಸೆಕೆಂಡರಿ. ನೀವಂತೂ ಮುಂದೆ ಹೋಗ್ತಾ ಇರ್ಬೇಕು. ಅವನಮ್ಮನ ಹುಚ್ಚ ಹೋಯ್ತಾ ಇರೋ ನೋಡಿ. ಅವನಮ್ಮನ್ ಮಾನ ಮರ್ಯಾದೆನೇ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಲಿಫ್ಟ್ ಕೊಡ್ತೀರಾ? ಮ್ಯಾಮ್ ಎಲ್ಲಿವರೆಗೆ ಹೋಗ್ತಾ ಇದ್ದೀರಾ ನೀವು? ಒಂದು ಸ್ವಲ್ಪ ದೂರ ಕೊಟ್ಟರೆ ಓಕೆ, ಕೊಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಫೈನಲಿ ಒಬ್ರು ಲಿಫ್ಟ್ ಕೊಟ್ಟರು. ಏನೆಂದು ಹೆಸರಿಡಲಿ ಫುಲ್ ಖುಷಿ ಆಗ್ತದೆ ಈಗ ಈ ಚಂದ ಅನುಭವಕ್ಕೆ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಮ್ಯಾಮ್? ಹರ್ಷಿಯಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೀರಿಯಸ್ ಆಗಿ ಎಷ್ಟು ಖುಷಿ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಪಾಪ ಯೂಶಲಿ ಮುಸ್ಲಿಂ ಅವರು ವಿಡಿಯೋದಲ್ಲೆಲ್ಲ ಬರೋದೇ ಇಲ್ಲ, ಬಟ್ ಕೇಳಿದಷ್ಟು ಲಿಫ್ಟ್ ಕೊಟ್ರು. ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇವಾಗ ಜೋಶ್ ಬಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ಜನ ಹತ್ರ ಕೇಳಿ ಆದಷ್ಟು ಬೇಗ ಹೋಗೋಣ. ಆಂಟಿ ಯಾರೋ ನೋಡ್ತವ್ರೆ. ನನ್ ಯೋಗ್ಯತೆ ನನಗ್ ಚೆನ್ನಾಗ್ ಕಾಣಿಸ್ತಾ ಇದೆ, ಯಾರು ಡ್ರಾಪ್ ಕೊಡಲ್ಲ ಅಂತ. ಸೊ ಅದಕ್ಕೆ ನಾನೇ ತಿಕ್ಕ ಮುಚ್ಕೊಂಡು ನಡ್ಕೊಂಡು ಹೋಗೋದು ವಾಸಿ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬರೀ 4 ಕಿಲೋಮೀಟರ್ ಇದೆ. ಸೊ ರೈಟ್ ನಾನು ಇವಾಗ ಇದ್ದೀನಿ ಶ್ರೀ ಆದಿ ಚುಂಚನಗಿರಿ ಶಂಕರ್ ಮಠ್. ಇನ್ನೊಂದು 2 ಕಿಲೋಮೀಟರ್ ಇದೆ. ಸುಮ್ಮನೆ ಹಿಂಗೆ ನಡ್ಕೊಂಡೆ ಹೋಗ್ಬಿಟ್ರೆ ರೀಚ್ ಆಗ್ಬಿಡ್ತೀನಿ. ಅಯ್ಯೋ ಆಂಟಿ ಒಬ್ರು ಹೋದ್ರೆ ಯಾವ ಸೈಕಲ್ ಗ್ಯಾಪಲ್ಲಿ ಹೋಗ್ತಾರೋ ಗೊತ್ತಾಗಲ್ಲ. ಒಂದ್ ಜಾಯಿಂಟ್ ರೀಚ್ ಆಗೋದ್ಕಿಂತ ಮುಂಚೆನೆ ನಾನು ರೀಚ್ ಆಗ್ಬಿಡ್ಬೇಕು. ಸೈಕ್ ಆಗಿರುತ್ತೆ. ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ ಜಯನಗರ್, ನಡ್ಕೊಂಡೆ ಬಂದ್ಬಿಟ್ಟೆ. ಇವಾಗ ನಂದಿರೋದು ಜಸ್ಟ್ 800 ಮೀಟರ್ಸ್ ಅಷ್ಟೇನೆ. ಫೈನಲಿ ಇನ್ನು 100 ಮೀಟರ್ಸ್ ಇದೆ. ಸೊ ಸುಭಾಷನು ಆಲ್ಮೋಸ್ಟ್ ಇಲ್ಲೇ ಇದ್ದಾರೆ. ಸಿಕ್ಕ ಹೊಡೆ ನಂಗೆ ಒಟ್ಟ ಓಡಿ 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 ನಾನು ರೀಚ್ ಆಗ್ಬಿಡ್ತೀನಿ ಬೇಗ. ರಪ್ ಅಂತ ಆರಾಮಾಗಿ ಕೂತ್ಕೊಂತೀನಿ, ತಿಗಾ ಬಗ್ಸ್ ಕೂತ್ಕೊಂಡ್ಬಿಡ್ತೀನಿ ಒಂದ್ ಸ್ವಲ್ಪ. ಮನುಷ್ಯಂಗೆ ಕಷ್ಟ ಅನ್ನೋದೊಂದು ಬಂತು ಅಂದ್ರೆ ಅವ್ನ ಕಾಸ್ಗೋಸ್ಕರ ಏನಾರೋ ಮಾಡ್ತಾನೆ. ಎಕ್ಸಾಂಪಲ್ ನಾನು ಅದೇನು, ನನಗೆ ಕಾಸು ಬೇಕು, ನಾನು ಅದಕ್ಕೆ ನಡ್ಕೊಂಡಾರ ಹೋಗ್ತಾ ಇದ್ದೀನಿ, ಓಡ್ಕೊಂಡಾರ ಹೋಗ್ತಾ ಇದ್ದೀನಿ. ಫೈನಲಿ ಅವ್ರು ಕಳ್ಸಿದ್ದೀನಿ. ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ. ವಿಲ್ ಕಾಲ್ ಬ್ರೋ. ನಾನು ರೀಚ್ ಆದೆ. ರೀಚ್ ಆಗ್ಬೋದು 5 ಮಿನಿಟ್ಸ್ ಆಯ್ತು. ಹಾಂ, ನಾನು ವಾಟ್ಸಪ್ಪಲ್ಲಿ ನಿಮ್ಗೆ ಇಮೇಜು ಕಳ್ಸಿ ನೋಡಿ. ಎಲ್ಲಿದ್ದೀರಾ? ಬನ್ನಿ 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 ಬನ್ನಿ. ಫೈನಲಿ ಅವರು ಕೂಡ ರೀಚ್ ಆಗಿದ್ದಾರೆ. ಜನ ಎಲ್ಲ ವಿಯರ್ಡಾಗಿ ನೋಡ್ತಾರೆ, ಯಾರು ಇವನು ಹುಚ್ಚನನ್ ಮಗನ್ ತರ ಬಂದ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾನೆ ಅಂತ. ಬಟ್ ಸೀರಿಯಸ್ ಆಗಿ ಈಸಿ ಇರಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಯ್ತು. Bro, you know what? I didn't even take one single left. One single left. Not even 1 minute rest. Even same here, bro. I was just Hey, but you came by dropping. ಮೂರು ಜನ ಕೊಟ್ಟರು, ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ. ಟೈಮ್ ನೋಡಿ 4. ನನಗೆ ಸಿಕ್ಕೇ ಇಲ್ಲ. ಒಂದು ಹುಡುಗಿನೂ ಕೊಟ್ಟಿಲ್ಲ. ಒಂದು ಹುಡುಗಿ ನಾನು ಕೇಳು ಇಲ್ಲ ಅವನಮ್ಮ. ನೋ ಚಾಲೆಂಜ್ನ ಫಸ್ಟ್ ನಾನು ಕಂಪ್ಲೀಟ್ ಮಾಡಿದೆ. ಇಲ್ಲ ಹೇಳ್ಬೇಕಂದ್ರೆ ಅವರು 3 ಜನ ಆಂಟಿ ಹುಡುಗಿರ ಹತ್ರ ಲಿಫ್ಟ್ ಕೇಳ್ಕೊಂಡು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರು. ಬಟ್ ಅದು ಚಾಲೆಂಜ್ ಅಲ್ಲಿ ಇತ್ತು ಹಂಗೆ. ಬಟ್ ನಾನ್ ಹೆಂಗೆ ಅಂದ್ರೆ ಒಬ್ರ ಹತ್ರನು ಕೇಳಿಲ್ಲ, ಯಾವ ಹುಡುಗಿರ ಹತ್ರನು ಕೇಳಿಲ್ಲ, ಯಾವ ಆಂಟಿ ಹತ್ರನು ಕೇಳಿಲ್ಲ. ನನಗೆ ಗೊತ್ತು ನನ್ನ ಯೋಗ್ಯತೆ ಇಲ್ಲ, ಅವ್ರು ಕೊಡೋದು ಇಲ್ಲ ಅಂತಾನು ಗೊತ್ತು ನನಗೆ. ಇನ್ನ ಯಾಕೆ ಕೇಳ್ಬಿಟ್ಟು ನಕ್ಕನ್ ನಾನು ಅಜೀಬ್ ಆಗ್ಲಿ, ಕರೆಕ್ಟಾ? ಅದಕ್ಕೆ ನನ್ನ ಗೋಲ್ ಫೋಕಸ್ ಮಾಡ್ಕೊಂಡ್ಬಿಟ್ಟಿದೆ, ನಕ್ಕನ್ ಕೂಲ್ ಜಾಯಿಂಟ್ ಅಂತ.
ಹೋಗ್ತಾ ಇದ್ದೆ ಬ್ರೋ ಸೀದಾ. ಚಾಲೆಂಜ್ ಅಲ್ಲಿ ನಾನು ವಿನ್ ಆದ. ಸೊ ಇವಾಗ ನಾನು ಏನ್ ಕೇಳ್ತೀನೋ ಅದನ್ನ ಕೊಡಿಸ್ಬೇಕು. ನೀವೇ ಕೊಡ್ಸ್ಬೇಕು ನನಗೆ ಬ್ರೋ. ಓಕೆ ಇಟ್ಸ್ ಫೈನ್. ನಾನ್ ಗೆದ್ದಿದ್ರು ನನ್ನ ದೊಡ್ಡ ಗುಣ ವಾಟ್ ಯು ವಾಂಟ್ ಮೀ ಪೈಸಾ 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 ಪೈಸಾ. ಪ್ರಾಬಬ್ಲಿ ನೆಕ್ಸ್ಟ್ ನಾನು ದುಡಿಯೋದೆಲ್ಲ ಈ ಮನುಷ್ಯನ್ ಕಟ್ಟೋದು ಅಂತ. ಇಲ್ಲ ಬ್ರೋ, ನೋ. ಸಿ, ಇನ್ಸ್ಟೆಡ್ ಆಫ್ me buying something, no, I do have everything. So I don't want buying things. Okay. I want real money so I can pay this Gandu loans, Bajaj, HDFC, IDFC. ನಮ್ಮ 6-7 ಲೋನ್ ಇದೆ ಬ್ರೋ. ನಂದೇ ಊರ್ ಬಾಗ್ಲಾಗ್ಬಿಟ್ಟಿದೆ. ಆ ಊರ್ ಬಾಗ್ಲನ್ನೆಲ್ಲ ನಾನೆಲ್ಲ ತುಂಬಿಸ್ಬೇಕಲ್ವಾ. ಸೊ ವಿಲ್ ಡೂ ಒನ್ ಥಿಂಗ್. ಸೊ ಇವಾಗ ಇದನ್ನ ನಿಮಗ್ ಬಿಡ್ತಾ ಇದ್ದೀನಿ. ಸೊ ಈ ಚಾಲೆಂಜ್ ನ ನಾನ್ ಗೆದ್ದಿದ್ದೀನಿ, ಬಟ್ ಸುಭಾಷ್ ಕಂಪ್ಲೀಟ್ ಮಾಡಿದ್ರು. ಸುಭಾಷ್ಗೆ ಎಷ್ಟು ಪೇ ಮಾಡ್ಬೇಕು ಅನ್ನೋದನ್ನ ಹಾನೆಸ್ಟ್ ಆಗಿ ಕಮೆಂಟ್ ಮಾಡಿ ಹಿಸ್ ಎಫರ್ಟ್ಸ್ಗೆ. ಸೊ ಜಾಸ್ತಿ ಕಮೆಂಟ್ಸ್ ಎಷ್ಟು ಅಮೌಂಟ್ ರೇಂಜ್ ಬರುತ್ತೋ 1,000 ಅಂತ ಹೇಳ್ತಾ ಇದಾರೆ. 1 ಲಕ್ಷ 1 ಲಕ್ಷ I'll pay 1 lakh. ನೀವೆಲ್ಲ ಕಮೆಂಟ್ ಏನಾರ ಹಾಕಿದ್ರೆ 1 ಲಕ್ಷ ಸೀರಿಯಸ್ ಆಗಿ ಎಲ್ಲಾರ್ಗು ಅದ್ರಲ್ಲಿ 1,000 ರೂಪಾಯಿ ಫೋನ್ ಪೇ ಮಾಡ್ತೀನಿ. ಪ್ಲೀಸ್ ನನ್ನನ್ನು ಕನ್ಸಿಡರೇಷನ್ ತಗೊಂಡು, ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಕಮ್ಮಿ ಬಜೆಟ್ ಅಲ್ಲಿ, ನಾಟ್ 1,50,000 20,000 ಅಲ್ಲ, ಲೆಸ್ ದನ್ 10,000 ಎಷ್ಟಾರು ಅಮೌಂಟ್ ನ ಹಾಕಿ ಅಲ್ಲಿ ಪೇ. ಎಷ್ಟು ಜನ ಎಷ್ಟು ಕಮೆಂಟ್ ಮಾಡ್ತಾರೆ ನೋಡೋಣ. ಬೇಗ ಬೇಗ ಕಮೆಂಟ್ಸ್ ಮಾಡಿ. ನಮ್ಮನ್ನ ಹಾಗಂತ 5 ರೂಪಾಯಿ ಅಂತ ಹಾಕಿ ಬಿಡ್ತೀರಾ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮಿಸ್ ಮಾಡ್ಕೊಳ್ತಾ ಇರಿ ಸುಭಾಷ್ನ. ಸೊ ಮತ್ತೆ ಪಾರ್ಟ್ 3 ಕೇಳ್ಬೇಡಿ, ಸದ್ಯಕ್ಕಂತೂ ಪಾರ್ಟ್ 3 ಬರಲ್ಲ. ಒಂದಿಷ್ಟು ಟೈಮ್ ತಗೊಂಡು ಇನ್ನೊಂದು ಡಿಸೈನ್ ಆಗಿರೋ ವಿಡಿಯೋನ ರೆಡಿ ಮಾಡಿ ಯಾಕಂದ್ರೆ ಕರ್ಕೊಂಡ್ ಬರ್ತೀನಿ. ಸೊ ಅಲ್ಲಿವರೆಗೂ ಇಬ್ರು ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್ ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ